ಲೇ ಸುವರ್ಣಿ ಸುವರ್ಣಿ, ಯಾಕೆ ಇವಾಗ ಗಿರ್ಜಕ್ಕ ಎದಕ್ಕೆ ಕರ್ದಿ? ಏನಾರ ಹೊರೆ ಮಾಡಾಕತ್ತಿದ್ದೇನ? ಮತ್ತು ಡಾಕ್ಟರ್ ಬೈಯಾರ ಮನೆಗೆ ಅಮ್ಮಾರ ಮನೆಗೆ ಹೋಗಿ ರೊಟ್ಟಿ ಮಾಡಿ ಬಂದು ಈಗ ಬಂದೇನಿ. ಹೊರೆ ಇತ್ತು ಆ ಮನ್ಯಾಗ ಎಲ್ಲ ಹಂಗೆ ಇಟ್ಟು ಹೋಗಿದ್ದೆ, ಮತ್ತು ಹೊರೆ ಮಾಡ್ಕೊಳಕತ್ತಿದ್ದೆ. ಇನ್ನು ನಮ್ಮ ಮನ್ಯಾಗ ಅಡುಗೆ ಮಾಡಿಲ್ಲ ನಾನು. ಹುಡುಗರು ಸಾಲಿಗೆ ಹೋಗ್ಯವ, ನಾಷ್ಟ ಮಾಡಿಟ್ಟು ಡಾಕ್ಟರ್ ಮನೆಗೆ ಹೋಗಿದ್ದೆ ಅಡುಗೆ ಮಾಡಕ್ಕೆ. ಹುಡುಗರು ನಾಷ್ಟ ತಿಂದು ತಾವ ಸಜ್ಜಾಗಿ ಸಾಲಿಗೆ ಹೋಗ್ಯಾವ. ಇನ್ನೂ ಜಳಕ ಮಾಡಿದ ಅರಿವಿ ಅದಾವು, ಭಾಂಡೆ ಅದಾವು, ಮತ್ತು ರೊಟ್ಟಿ ಮಾಡ್ಬೇಕು. ಮಧ್ಯಾಹ್ನಕ್ಕೆ ಉಣ್ಣಾಕೆ ಬರ್ತಾನವ ನಮ್ಮೇರೆ, ಅದಕ್ಕೆ ರೊಟ್ಟಿ ಹಿಟ್ಟು ನಾದ್ಕೊಳಕತ್ತಿದ್ದೆ. ಅಯ್ಯ ಹಂಗಾರ ಸುದ್ದಿ ಗೊತ್ತಿಲ್ಲ ಬಿಡ ನೀನು. ಅದರ ಸುದ್ದಿ ಗೊತ್ತಿಲ್ಲ ಬಿಡವ ನನಗೆ. ಈಗ ಕರಿಯಾರ ಎಲ್ಲಮ್ಮ ಇದ್ಲಲ್ಲ ಮುದುಕಿ ಅಮ್ಮ, ಆಕೆ ತೀರ್ಕೊಂಡಾಳಂತ. ಮತ್ತು ಆಟ ನೋಡಕ್ಕೆ ಹೋಗ್ಬೇಕಂತ ಮಾಡಿದ್ನಿ. ನೀನು ಬರ್ತಾಳಂತ ನೀನು ಕರದ್ನಿ. ಈಗಿನ ಕರಿ ಇಲ್ಲಲ್ತವನ, ಹನಿಗೇರಿಲ್ಲಲ್ತವನ, ಮತ್ತು ಕುರಿ ಮಾಡಮ್ಮನ ಅಡುಗೆ ಮನೆ ನೇತ್ರವನ ಬರ್ತಾರ ನೋಡು ಹೋಗೋಣ. ಅಯ್ಯ ಗಿರ್ಜಕ್ಕ, ನಾ ಜಿಗಟ್ ಹಾಕ್ಯಾನಲ್ಲ, ರೊಟ್ಟಿ ಹಿಟ್ಟು ನಾದೇನೆ, ಜೋಳದ ಹಿಟ್ಟು ಅಳಕಕ್ಕತಿ. ಮತ್ತು ನಾವು ಹೋಗಿ ನೋಡಿ ಹೊಳೆ ಬರ್ಬೇಕಂದ್ರೆ ಏನೋ ಇಲ್ಲ ಒಂದು ಅರ್ಧ ತಾಸರ ಹಿಡಿತೈತಿ. ಅಲ್ಲಿ ಮಟ ಅಂದ್ರೆ ಹಿಟ್ಟು ತಡಿಬೇಕಲ್ಲ. ಅದ್ರಾಗ ಮುಂಜಾನೆ ಇವತ್ತು ರೊಟ್ಟಿ ಮಾಡಿಲ್ಲ, ಮತ್ತು ಮನ್ಯಾಗ ಸಿಟ್ಟಿಗೇಳ್ತಾರ. ಇಲ್ಲಂತವ ಯಾಕ ಸುವರ್ಣಿ ಕರಿಯಾಕತ್ತಿದ್ದಿ? ಇಲ್ಲಿ ಬಿಡ, ನಾನು ಒದರಂದೆ ಕರಿಯಾರ ಎಲ್ಲಮ್ಮ ತೀರ್ಕೊಂಡಾಳಂತ. ಅವ್ರ ಮನೆಗೆ ನೋಡಕ್ಕೆ ಹೋಗುನೇನ ಅಮ್ಮನ. ಅಯ್ಯೋ ಮಾರಾಯ್ತಿ, ಏನು ಕೇಳ್ತಿ ಸುದ್ದಿನ? ಈಗಾಗಲೇ ನಮ್ಮ ಆಯಿ ಹೋಗಿ ಅವ್ರ ಮನ್ಯಾಗ ಕುಂತಾಳ, ಮತ್ತು ನಾನು ಹೋಗಿ ನೋಡಕ್ಕೆ ನಿಂತ್ನಿ ಅಂದ್ರೆ ಸಿಟ್ಟು ಮಾಡ್ತಾಳವ. ಹೆಂಗೆ ಹೋಗೋದು ನಾವು? ಹೌದು, ನಮ್ಮ ಆಯಿಗೆ ಗೊತ್ತಿಲ್ಲ ಸುದ್ದಿ, ಗೊತ್ತಾದ್ರೆ ಆಕಿ ಹೊಕ್ಕಳ, ನಾವು ಹೆಂಗೋ ನೋಡಕ್ಕೆ ಹೋಗುದವ. ಅದಕ್ಕೆ ನಾ ಏನಂತೇನಿ, ಹಿರೇ ಮನುಷ್ಯಾಳು ಎಲ್ಲ ಸುತ್ತು ಕಡೆ ಮಂದಿ ಬಳಗಕ್ಕೆ ಫೋನ್ ಹಚ್ಚಿರ್ತಾರ. ಎಲ್ಲ ಮಂದಿ ಕೂಡಿಂದ ಮಣ್ಣು ಅಂದಾರ ಅವು ಇನ್ನೂ ಲೇಟ್ ಆಕತಿ. ಏನೋ ಇಲ್ಲ ಅಂದ್ರೆ ಒಂದು 3-4 ತಾಸು ಲೇಟ್ ಆಕತಿ ಮಣ್ಣು ಆಗೋದು. ಹೋಗುನಂತ ತಡ್ಕೊರಿ, ಭಾಳ ಹೊತ್ತಾಗಿಲ್ಲನ ಜಲಮ್ ಹೋಗಿ. ಇಲ್ಲ, ಈಗ ಒಂದು ತಾಸು ಆಗಿರ್ಬೇಕು ಸುದ್ದಿಯಾಗಿ. ಜಳಕ ಪಳಕ ಮೈ ತೊಳೆದು ಕುಂದ್ರಸ್ಯಾರ, ಏನು ಮಾಡ್ಯಾರ? ಹಂಗಾರೆ ನಾನು ಮೈ ತೊಳೆದು ಕುಂದರ್ಸ್ಲಿ, ಮಂದಿ ಕೂಡಿಂದ ಹೋದ್ರಾತ ನೋಡಕ್ಕಂತ. ಅದಕ್ಕೆ ನಿನ್ನ ಈಗ ಒದರಿದೆ. ಹೌದಾ, ಹೋಗುನಂತ ತಡಿ. ಗಿರ್ಜಕ್ಕ ಒಂದು 4-5 ರೊಟ್ಟಿನಾರ ಮಾಡಿಡ್ತಾನೆ, ಹೋಗುನಂತ ತಡಿ. ಒದರ್ತಂತ ತಗೋಣ. ಅದೀಕಿ ಕಲ್ಲಾಗಿತ್ತು ನೋಡುವ, ಸಾಯಿ ಮಠ ದುಡಿದ್ಲಾಕಿ. ಮೊಮ್ಮಗಳು ಹೊಲದಾಗ ವಸ್ತಿದ್ದು ಹತ್ತಿ ಬಿಡಿಸಿಳು, ಉಳ್ಳಾಗಡ್ಡಿ ಕಿತ್ಲು, ಗಡ್ಡಿ ಇಬ್ಬರು ಹೆಚ್ಚುತ್ತಿದ್ರು ನೋಡು. ಅಮ್ಮನ ಮೊಮ್ಮಗಳಿಬ್ಬರ ಒಂದು ಆಳು ಕರ್ಕೊತಿರ್ಕಿಲ್ಲ, ಆಳು ಹಚ್ಚಲಂಗೆ ಹೊರೆ ಮಾಡ್ಕೊತಿದ್ದು. ಎಷ್ಟು ಗಟ್ಟಿತ್ತೇವ ಮುದುಕಿ. ಹರಿಯೋದಕ್ಕಿಂತ ಮುಂದೆ ಗೋಧಿ ಕುಯ್ಯಿ ಹಾಕಿ, ಕೊಡ್ಲಿ ಕೀಳು ಹಾಕಿ ಸಾಯಿ ಮಠ ದುಡಿತು ನೋಡ್ಯವ ಮುದುಕಿ. ಮೊನ್ನೆ ಮೊಮ್ಮಕ್ಕಳ ಮದುವೆ ಮಾಡ್ಯಾಳ, ಅಡ್ಡಾಡಿ ಮಂದಿ ಕರೆದು ಬಳಿ ಇಟ್ಕೊ ಬರ್ರಿವ ಅಂತ ಹೋದ್ರಾಕ್ ಬರ್ತಿದ್ಲು. ಮಂದಿ ಕರೆದಾಳ. ಈಗ ಆಕೆ ಸತ್ತಾಳ ಅಂದ್ರೆ ಎಲ್ಲರಿಗೆ ಆಶ್ಚರ್ಯ ಆಗಿಬಿಟ್ಟೈತಿ. ಹೊಸ ಸೀರೆ ಉಟ್ಕೊಂಡು ಮುದುಕಿ ತಲೆ ಮ್ಯಾಗ ತೋಪಿನ ಸೆರಗ ಹಾಕ್ಕೊಂಡು, ಬೆಳಾಗ ಹಲ್ಲು ಬಾಯಾಗ ಕಣ್ಣಿನ ರೇಪಿ ಬೆಳಗಾಗಿದ್ದು. ತಲೆಯನ್ನು ಒಂದು ಕರೆ ಕೂದಲಿದ್ದಿರ್ಕಿಲ್ಲಕಿ, ತಲೆಯಾಗ ಎಲ್ಲ ತಲೆ ಬೆಳಗಾಗಿತ್ತು. ಆದ್ರೆ ಅಡ್ಡಾಡ್ಕೊತ ಇದ್ಲು, ಕಟ್ಗೆ ಹಂಗೆ ಶಕ್ಕಿ ಹಂಗೆ ಮುದುಕಿ. ಒಂದು ಜಡ್ಡಿದ್ದಿಲ್ಲ, ಒಂದು ಬ್ಯಾನ್ ಇಲ್ಲ, ಒಟ್ಟು ಗಟ್ಟಿದ್ದು ನೋಡಿ ಬಾಕಿ. ಪಾಪ ಚಲೋ ಮನುಷ್ಯ, ಹಂಗನ್ನೋ ಹಾಕಿಲ್ಲ ಹಿಂಗನ್ನೋ ಹಾಕಿಲ್ಲ. ಹೊಲಕ್ಕೆ ಬಂತಿ ಅಂದ್ರೆ ಅಷ್ಟು ಚಂದ ಮಾತಾಡಾಕಿ ನೋಡು. ಏನಾರ ಮನ್ಯಾಗಿಂದ ಅತ್ತಿ ಸುದ್ದಿ ಹೇಳಿದ್ರೆ ಮತ್ತೆ ಬಂದು ಮನ್ಯಾಗ ಹೇಳ್ಯಾಡಂದು ಚಡಪಡ ಹೇಳ್ತಿರ್ಕಿಲ್ಲಕ್ಕೆ ಅಮ್ಮ. ಮತ್ತು ನಾವು ಅದು ಹೊಲಕ್ಕೆ ಹೋದಾಗ ಹೇಳಿದ್ರೆ ಅಷ್ಟು ಚಂದ ತಿಳುವಳಿಕೆ ಹೇಳಾಕಿ ಅನುಭೋಗಿದ್ದಾಕಿದ್ಲು ಬಿಡು. ಹೆಣ್ಣು ಮಗಳು ಅದಾಳ, ಒಬ್ಬೇಕೆ ಇರ್ಬೇಕಲ್ಲ ಹೆಣ್ಮಗಳು. ಹೆಣ್ಣು ಮಗಳು ಅದಾಳ, ಒಬ್ಬೇಕದಾಳ. ಆಕಿನ ಇದಕ್ಕೆ ಕ್ಯಾರ್ಕೊಪ್ಪಕ್ಕೆ ಕೊಟ್ಟಾರ. ಆಕಿ ಮಗಳನ್ನ ಹೊಳ್ಳಿ ಇಲ್ಲೇ ಪ್ರೇಮವನ್ನ ತೆಗಿನ ಸಿದ್ದಪ್ಪ ಕೊಟ್ಟಿಲ್ಲ, ಇಲ್ಲೇ ಹೊಳ್ಳಿ ಮೊಮ್ಮಗಳನ್ನ ಇಲ್ಲೇ ಕೊಡಿಸ್ಕೊಂಡ್ಲು. ಗಿರ್ಜಾ ಆಕಂದ ಈಕಿ ಕರ್ಗಾರ ಎಲ್ಲ ತೀರ್ಕೊಂಡ ಅಂತ. ಮತ್ತು ನಾನು ಆಟೋ ನೋಡಕ್ಕೆ ಹೋಗ್ಯಾನಿ, ಅಲ್ಲಿ ಯಾರ ಬಂದ್ರೆ ಕರ್ಕೊಂಡು ಮತ್ತು ಮನೆಗೆ ಹೋಗೋದಾದ್ರೆ ನೀರಿಡು ಮತ್ತು ಹೋಗ್ಯಾನ. ಹ್ಞೂ ರೀ ಅತ್ಯಾರ, ಹೋಗ್ಬರ್ರಿ ನೀವು ಮನೆಗೆ ಆದ್ರೆ ನಾ ಜಾಗಕ್ಕೆ ನೀರು ಇಟ್ಟಿರ್ತಾನೆ ತೊಗೊಳ್ರಿ. ನೀರು ಕಾಸಿ ಹಿತ್ತೆಲ್ಲ ಅಗಳಿ ಬಿಡ್ತಾನೆ. ನೀವು ಸೀರೆನೂ ಇಟ್ಟಿರ್ತಾನೆ ರೀ, ಜಾಗ ಮಾಡಿ ಸೀರೆ ಉಟ್ಕೋರಂತೆ. ನೀವು ನೋಡಿ ಅದು ಆಗು ಮಠ ಕುಂತ ಬರ್ರಿ. ನೀವು ಎಲ್ಲಲ್ತವ ನಿಮ್ಮ ಆಯಿ ಅದಾಳೆ ನಮ್ಮ ಮನ್ಯಾಗ? ಇಲ್ರಿ, ಆಗಲ್ಯಾಗ ಅಡುಗೆ ಮನೆ ನಾಗಮ್ಮಾರು ಹೊಂಟಿದ್ದರ್ರಿ, ಮತ್ತು ಮರ್ಕೆಂಚಾರ ಪಾರಮ್ಮದು ಅವ್ರು ಕೂಡ ಹೋಗ್ಯಾಡ್ರಿ. ಆಕಿ ನೋಡಾಕ ಸತ್ತಲ್ಲೇ ಹೋಗ್ಯಾರ. ನಾನು ನೋಟು ಒದರ್ಬಾರ್ದನ, ನನಗೆ ಗೊತ್ತೇ ಇಲ್ಲ. ಹಿತ್ತಲಾಗ ಕುತ್ಕೊಂಡು ಕಾಳು ಹಸ್ ಮಾಡಾಕತ್ಬಿಟ್ಟೆ ನಾನು. ಇವು ಹಂಗೆ ಇಟ್ಟಿದ್ದರವ ಇವರು ಚೀಲ ಅವನ್ನ ಹಸ್ ಮಾಡಾಕತ್ತೀನಿ, ನನಗೆ ಗೊತ್ತೇ ಇಲ್ಲ. ಈಗ ಅಲ್ಲೇ ಹಿತ್ತಲಾಗ ಮಾತಾಡಕತ್ತಾರ ಮಂದಿ ಇದ್ಲನ್ನಾರ, ಅದಕ್ಕೆ ಸುದ್ದಿ ಕೇಳಿ ಎದ್ದು ಬಂದೆ. ಅವನ್ನೆಲ್ಲ ಹತ್ತಿಕ್ಕಿತ್ತು ನಾನು. ಈ ಅಮ್ಮಾರ ಹೋಗ್ರಿ, ಭಾಳ ಹೊತ್ತಾಗಿಲ್ರಿ, ಈಗ ಒಂದು ತಾಸು ಏನಾಗೈತೆನ, ಮತ್ತೆ ಯಾರ ಹೋಗಿರ್ತಾರ, ಹೋಗ್ಬರ್ರಿ. ಇಲ್ಲಿ ನೋಡ ಗಿರ್ಜಾ, ಅವು ಗೋಧಿಯಾಗಿನ ಹಳ್ಳ ಹೆಗ್ಗರ್ಸಿ ಇಟ್ಟೇನಿ, ಗೋಧಿನ ಹೆಗ್ರ ಹೊಡೆದಿಟ್ಟೇನಿ. ಮತ್ತು ನೀನು ಹಳ್ಳ ಅರಸವನ್ನ ಸಾನ್ಗಿ ಬುಡ್ಕಿನೂ ನಾಳೆ ಬಂದಾಗ ತೊಳೆದು ಹಾಕುವಂತೆ.
ರೀ ಅತ್ಯಾರ ಹೆಗ್ರಾಳ ಹೊಡೆದಿಟ್ರೆ ಬೇಷ್ ಆತ್ ಬಿಡ್ರಿ ಗೋಧಿನ ಹಾಕೋತೇನೆ ರೀ ಒತ್ತರಕತ್ತೆ ಹಸ್ ಮಾಡ್ಕೋತೇನೆ ಹಸ್ ಮಾಡ್ಕೋ ಈಗ ಮತ್ತೆ ಮನ್ಯಾಗ ಆಗತ್ತೆ ಅಂತ ತಗೋ ನಾನು ಆ ಗೌಡ್ರ ಅಕ್ಕಾರ ಬರ್ತಾರ ಅವ್ರು ಕರ್ಕೊಂಡು ಹೋಗ್ತೇನೆ. ಹೂವು ಗಿರ್ಜಕ್ಕ ನಿಮ್ಮ ಆಯಿ ಹೊರಗೆ ಹೋಗ್ಬೇಕಾದ್ರೆ ಹೊರ ಹೇಳಿ ಹೋಗ್ಕಾಳ ಮತ್ತು ನೀನು ಖಾಲಿ ಇದ್ದಿದ್ದು ಆರೆ ಹೇಳಿ ಹೋಗೋದ ಬೇಷ್. ಯಾಕೆ ಚಾಳೆ ಹಂಗೆ ಬಿಡಲಿ ಆಕೆ ಯಾವಾಗಿದ್ರು ಎಲ್ಲೇ ಹೋದ್ಲಂದ್ರೆ ಹೊರ ಹೇಳಿ ಹೋಗ್ಕಾಳ ಆಕೆ ಯಾವಾಗಿದ್ರು ಮತ್ತು ಆಕೆ ಹೇಳಿ ಹೋಗ್ಯಾಳಂತ ನಾನು ಬಿಡೋದಿಲ್ಲ ಖಾಲಿ ಇರೋದಿಲ್ಲ. ನಾನು ಹೊರೆ ಆಗಿತ್ತಂದ್ರೆ ಹಸ್ ಮಾಡಿ ಇಟ್ಟಾಗ್ಬಿಟ್ಟಿರ್ತಾನೆ. ಹೌದವಾ, ನಾನು ಇಲ್ಲೇ ಮಾತಾಡ್ಕೊತ ನಿಂತೆ ಹಿಟ್ಟಿನ ಗೈಲೆ ಬಂದಿದ್ದೆ ಕೈ ಸೆಕ್ಕಿಟ್ಟು ಒಂದು 5-6 ರೊಟ್ಟಿ ಮಾಡಿಡ್ತೇನೆ ತಡಿ. ಮತ್ತು ಮನ್ಯಾಗ ಗಂಡು ಮಕ್ಕಳು ಉಣ್ಣಾಕ ಬಂದ್ರೆ ರೊಟ್ಟಿ ಇದ್ರೆ ತೊಗೊಂಡು ತಿಂತಾರೆ. ಮತ್ತು ನಾ ಅಲ್ಲೇ ಸತ್ತಲ್ಲೇ ನೋಡಕ್ಕೆ ಹೋದ್ರೂ ಏನು ಅನ್ನೋದಿಲ್ಲ, ಒಂದು 5-6 ರೊಟ್ಟಿ ಮಾಡಿಟ್ಟು ಬರ್ತಾನೆ ತಡಿ ಗಿರ್ಜಕ್ಕೆ ಹೋಗ್ತೇನೆ. ಹೋಗಟ್ಟು ಮಾಡಿ ಬಾ ಹಂಗಾರ. ಈಗ ನಮ್ಮ ಆಯಿ ನೋಡಿ ಬಂದಿಂದ ಹೋಗಕ್ಕೆ